ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನೆನಪುಗಳು ನಮ್ಮ ಜೀವನದಲ್ಲಿನ ಅತಿ ಮುಖ್ಯವಾದ ಭಾಗ ಅಂತಲೇ ಹೇಳ್ಬೋದು. ನೆನಪು ಕೇವಲ ನಮ್ಮ ಮೆದುಳಿನಲ್ಲಿರದೆ ನಮ್ಮ ದೇಹದ ಪ್ರತಿಯೊಂದು ಅಂಗದಲ್ಲಿಯೂ ಇದೆ. ದೇಹದ ಪ್ರತಿಯೊಂದು ಭಾಗವೂ ನೆನಪುಗಳನ್ನು ತನ್ನದೇ ರೀತಿಯಲ್ಲಿ ನೆನಪಿಟ್ಕೊಂಡಿರುತ್ತೆ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಪ್ಪ ಅಂದರೆ, ನಾವು ಜೀವನದಲ್ಲಿ ಏನು ಸಾಧನೆ ಮಾಡಿದರೂ ಸಹ ನಾವು ವಿದ್ಯಾರ್ಥಿಯಾಗಿದ್ದಾಗಿನ ಆ ನೆನಪುಗಳು ಮಾತ್ರ ನಮ್ಮ ಜೀವನದಲ್ಲಿ ಅಜರಾಮರವಾಗಿರುವಂತಹವು ಅಂತಲೇ ಹೇಳ್ಬೋದು. ನಾವೆಲ್ಲ ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ಕಲಿತಂತಹ ಜ್ಞಾನ ಸಾಕಷ್ಟಿದೆ. ಆಗಿನ ಹಲವು ನೆನಪುಗಳು ಇಲ್ಲಿಗೆ ಸುಮಾರು ವರ್ಷಗಳು ಕಳೆದಿದ್ದರೂ ಸಹ ಹಾಗೇ ನಮ್ಮ ಕಣ್ಮುಂದೆ ಬರ್ತವೆ. ಸೊ ನನ್ನ ಸ್ನಾತಕೋತ್ತರ ಪದವಿಯ ಬೀಳ್ಕೊಡುಗೆ ಸಮಾರಂಭದಲ್ಲಿ ನನ್ನ 2 ವರ್ಷದ ಶೈಕ್ಷಣಿಕ ಅನುಭವಗಳ ಅನಿಸಿಕೆಗಳನ್ನು ಹಂಚಿಕೊಂಡ ವಿಡಿಯೋ ಕೇಳಿದರೆ ನಿಜಕ್ಕೂ ಎಷ್ಟೋ ಘಟನೆಗಳನ್ನು ಮತ್ತೆ ನೆನಪಿಸುತ್ತೆ. ಸೊ ಮುಕ್ತವಾಗಿ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ಆ ವಿಡಿಯೋವನ್ನು ಇಲ್ಲಿಗೆ ಬಹಳಷ್ಟು ವರ್ಷಗಳು ಕಳೆದರೂ ಸಹ ಹಾಗೆ ಕಾಪಾಡ್ಕೊಂಡು ಬಂದಿದ್ದೀನಿ. ಸೊ ಈಗ ಆ ವಿಡಿಯೋವನ್ನು ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಮಿಸ್ ಮಾಡ್ಕೊಳ್ದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಧನ್ಯವಾದಗಳು. ಮತ್ತು ಸ್ನೇಹಿತರಿಗೂ ಮತ್ತು ಸಹೋದರಿಯರಿಗೂ ನಮಿಸುತ್ತಾ ನನ್ನ ಕೆಲವೊಂದು ಈ ಒಂದು 2 ವರ್ಷದ ಅನುಭವಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸೊ ಈ 2 ವರ್ಷದ ಅನುಭವಗಳನ್ನ ಕಡಿಮೆ ಸಮಯದಲ್ಲಿ ಹಂಚ್ಕೊಳ್ಳೋದು ತುಂಬಾ ಕಷ್ಟ. ಆದ್ರೂ ಏನ್ ಹೇಳ್ಬೇಕು ಅನ್ಕೊಂಡಿದ್ದೀನೋ ಅದನ್ನ ಹೇಳಕ್ ಟ್ರೈ ಮಾಡ್ತೀನಿ. ಮೊದಲಿಗೆ ಈ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದ್ರಲ್ಲಿ ನಮ್ಮ ಗುರುಗಳ ಬಗ್ಗೆ ಹೇಳಿದ್ರೆ ತಪ್ಪಾಗುತ್ತೆ. ಸೊ ಅವ್ರ ಬಗ್ಗೆನೇ ಫಸ್ಟ್ ನಾನು ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ಯೂನಿವರ್ಸಿಟಿ ಬರೋದಕ್ಕಿಂತ ಮುಂಚೆ ನಮಗೆ ಪರಿಚಯ ಇದ್ದು ನಮ್ಮ ಸಂತೋಷ್ ಸರ್ ನಮಗೆ ಪರಿಚಯ ಇದೆ. ಅವ್ರನ್ನ ಬಿಟ್ರೆ ಬೇರೆ ಯಾರು ಪರಿಚಯ ಇರಲಿಲ್ಲ. ಮೊದಲಿಗೆ ನಾವು ಯೂನಿವರ್ಸಿಟಿಲಿ ಎಲ್ಲ ಅಡ್ಮಿಷನ್ ಆಯ್ತು, ಎಲ್ಲ ಆಯ್ತು. ಬಂದ ಕ್ಲಾಸ್ಗೆ ಬಂದ ತಕ್ಷಣ ಎಲ್ಲಿ ಕ್ಲಾಸ್ ತಗೊಂಡ್ರೆ ಏನು ಅನ್ನೋ ಬಗ್ಗೆ ಏನು ಗೊತ್ತಿರಲಿಲ್ಲ. ಸೊ ಹೊರಗಡೆ ನಿಂತ್ಕೊಂಡು ನಾನು ಏನ್ ನಮ್ಮ ಯೂನಿವರ್ಸಿಟಿ ಅಪ್ಪ ಏನು ಗೊತ್ತಿಲ್ಲ, ಏನು ಇಂಟ್ರಡಕ್ಷನ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೆ. ಅಷ್ಟೊತ್ತಿಗೆ ಹಿಂದೆ ಸಂತೋಷ ಬಂದಿತ್ತು. ಏನೋ ಯೂನಿವರ್ಸಿಟಿ ಬಗ್ಗೆ ಹೇಳ್ತಿದ್ದೆಲ್ಲ ಅಂತಂದ್ರೆ, ಏನಿಲ್ಲ ಸರ್, ಎಲ್ಲಿ ಕ್ಲಾಸ್ ಅಂತ ಗೊತ್ತಿಲ್ಲ ಸರ್ ಅಂದ್ರೆ, ಬಾ ಕರ್ಕೊಂಡು ಸೀದಾ ಕ್ಲಾಸಿಗೆ ಹೋಗಿ ಓಪನ್ ಮಾಡಿ ನಡೆಯುವಾಗ ಅಂತ ಹೇಳಿದ್ರು. ಸೊ ಸಂತೋಷ ಬಗ್ಗೆ ಹೇಳೋದಂದ್ರೆ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾ ಇದ್ರು. ಹಂಗೆ ಒಳ್ಳೆ ಡಿಫ್ರೆಂಟ್ ಆಗಿ ಬೈತಾ ಇದ್ರು ಕೂಡ. ಅದೇ ರೀತಿ ನಮ್ಮ ಊರಿನಲ್ಲಿ ಒಂದ್ಸಲ NSS ಕ್ಯಾಂಪ್ ಇತ್ತು ಫಸ್ಟ್ ಟೈಮ್ ಮೋದಿಯಪ್ಪ ಕಾಲೇಜ್. ನಾನು ಸಹ ಹೋದಾಗ ಅಲ್ಲಿ ಯಾರು ಕೂಡ ಮಾತಾಡ್ತಾನೆ ಇರಲಿಲ್ಲ. ಸೊ ನೀನು ಹಿಸ್ಟ್ರಿ ಓದ್ತಾ ಇದೀಯಾ ಅಂತೀಯಾ, MA ಮಾಡ್ತಾ ಇದೀಯಾ, ನೀನೇ ಏನಾದ್ರು ಮಾತಾಡಪ್ಪ ನಿಮ್ಮ ಊರಿನ ಬಗ್ಗೆ ಅಥವಾ ಯಾರ ಬಗ್ಗೆ ಯಾವ್ದಾದ್ರು ಒಂದು ಮ್ಯಾಟರ್ ಮಾತಾಡೋದು. ಸೊ ನಾನು ಏನ್ ಮಾತಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅವಾಗ ಒಂದು ಫ್ಲಾಶ್ ಆಯ್ತು. ಸಂತೋಷ ಒಂದು ಅಸೈನ್ಮೆಂಟ್ ಮಾಡಿದ್ರು. ನಿಮ್ಮ ಊರಿನ ಗ್ರಾಮ ಪಂಚಾಯತಿ ಸುತ್ತಮುತ್ತ ಎಲ್ಲ ಐತಿಹಾಸಿಕ ಹಿನ್ನೆಲೆ ಬರ್ಕೊಳ್ತಾರೆ. ಸೊ ಯಾರ ಹೆಂಗ್ ಮಾಡಿದ್ರೆ ಗೊತ್ತಿಲ್ಲ, ನಮ್ಮ ಊರಿನ ಬಗ್ಗೆ ನಾನು ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೆ. ಸೊ ಅಲ್ಲಿ ನಿಂತ್ಕೊಂಡು ನಮ್ಮ ಊರಿನ ಬಗ್ಗೆ, ನಮ್ಮ ಊರಿನಲ್ಲಿ ಇರುವಂತಹ ಒಂದೇ ಒಂದು ಶಾಸನದ ಬಗ್ಗೆ, ದೇವಸ್ಥಾನದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದೆ ಅಂತಂದ್ರೆ, ಅಲ್ಲಿ ನಮ್ಮ ಊರಿನ ಜನಗಳೆಲ್ಲ ನಮಗೆ ಬಹಳ ಚೆನ್ನಾಗಿ ಗೌರವವನ್ನು ಕೊಟ್ಟರು. ಸೊ ಎಲ್ಲ ಗೌರವ ಸಂತೋಷದ ಅಸೈನ್ಮೆಂಟ್ ಇಂದ ಅಂತ ಹೇಳ್ಬೋದು. ಯಾಕಂದ್ರೆ ಇದಕ್ಕಿಂತ ಮುಂಚೆ ನಮ್ಮ ಊರಿನ ಬಗ್ಗೆ ನಾನು ಏನು ತಿಳ್ಕೊಂಡೇ ಇರಲಿಲ್ಲ. ಆ ಅಸೈನ್ಮೆಂಟ್ ಕೊಟ್ಟಿದ್ದರಿಂದ ಜಾಸ್ತಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೆ ಅಂತ ಹೇಳ್ಬೋದು. ಇನ್ನು ಸಂತೋಷಗಳು ಹೇಳೋರು ಹೇಳ್ತಿದ್ದಾನೆ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಸ್ಟೋರಿ ಹೇಳಿದ್ರು ಅಂದ್ರೆ ಅಷ್ಟು ಚೆನ್ನಾಗಿ ನಮಗೆ ಕ್ಯೂರಿಯಾಸಿಟಿ ಇನ್ ಕ್ಲೈಮ್ಯಾಕ್ಸ್ ಹೆಂಗ್ ನಡೆದಿರ್ಬೋದಪ್ಪ ಅಂತಂದು ಅದು ನಮ್ಮ ಸ್ಟಾರ್ಟಿಂಗ್ ಊಹಿಸ್ಕೊಂತ ಇದ್ವಿ. ಅಷ್ಟು ಕ್ಲೈಮ್ಯಾಕ್ಸ್ ಬಗ್ಗೆ ಇನ್ನೇನ್ ಕ್ಲೈಮ್ಯಾಕ್ಸ್ ಹೇಳ್ತಾರೆ ಅನ್ನೋದ್ರಲ್ಲಿ ಹೆಚ್ಚಾಗ್ತದೆ ಎದ್ಬಿಟ್ಟೆ ಕಾಣಿಸೋ ಅಂತ ಅಷ್ಟು ಚೆನ್ನಾಗಿ ಹೇಳೋದು. ಇನ್ನು ಸಂತೋಷ ಹೊಸ ಸೆಮಿನಾರ್ ಮಾಡೋದ್ರಲ್ಲಿ ಪಾರ್ಟಿ ಕೊಡಿಸ್ಬೇಕು ಅಂತ ಒಂಥರ ಚೆನ್ನಾಗಿತ್ತು. ಯಾಕಂದ್ರೆ ಎಲ್ಲರೂ ಡಿಪಾರ್ಟ್ಮೆಂಟ್ ಇರೋ ಎಲ್ಲ ಫ್ರೆಂಡ್ಸ್ ಕೂಡ ಜೊತೆ ಹೋಗಿ ಸೆಮಿನಾರ್ ಆದ್ಮೇಲೆ ಕುತ್ಕೊಂಡು ಪಾರ್ಟಿ ಮಾಡ್ತಾ ಇದ್ವಿ, ಎಲ್ಲ ಮಾತಾಡ್ಕೊಂಡು ಚೆನ್ನಾಗಿ ಬರ್ತಾ ಇದ್ವಿ. ಒಂಥರ ಚೆನ್ನಾಗಿತ್ತು. ಇದು ಒಂಥರ ರೂಲ್ಸ್. ಈ ರೂಲ್ಸ್ ಎಲ್ಲಿ ಬರ್ತಂದ್ರೆ ಏನ್ ತಪ್ಪು ಮಾಡಿದ್ರು ಏನಾದ್ರು ಮಾತಾಡಿದ್ರು ಕೂಡ ಪಾರ್ಟಿ ಕೊಡ್ಸ್ಬೇಕಾಯ್ತು, ಹಂಗಿತ್ತು. ಒಂದ್ಸಲ 4 ಜನ ನಮ್ಮ ಫ್ರೆಂಡ್ಸ್ ಲೇಟ್ ಆಗಿ ಬಂದ್ವಿ ಕ್ಲಾಸಿಗೆ. ಅವಾಗ ಅವಾಗ ಸಂತೋಷ ಕ್ಲಾಸ್ ಮಾಡಿದ್ರೆ ಸಂತೋಷ ಕ್ಲಾಸ್ ಅಂದ್ರೆ ಕ್ಲಾಸಿಗೆ ಹೋಗ್ಬಾರ ಪಾರ್ಟಿ ಕೊಡ್ಸ್ಕೊಳ ಲೇಟ್ ಆಗುತ್ತೆ. ಅದಕ್ಕೆ ಪಾರ್ಟಿಯನ್ನು 4 ಜನ ಇಲ್ಲಿ ಕೊಡ್ಸಬಾರ ಬೇರೆ ಪಾರ್ಟಿ ಕೊಡ್ಸ್ಕೊ. ಅದಕ್ಕೆ ಹೇಗಿರ್ಲಿ ಬಾಯ್ಲಾಗತ್ತೆ ಡೋರ್ ತಟ್ಟಿವಿ. ಆದ್ರೂ ತೆಗಿಲಿಲ್ಲ ಡೋರ್ ಕೋಳಿ ಹೋಗಿ ಅಂತ ಹಾಗಾಗಿ ಸುಮ್ ಬಂದ್ವಿ ನಾವು. ಒಂಥರ ಚೆನ್ನಾಗಿತ್ತು. ಇದೊಂಥರ ಪಾರ್ಟಿ. ಇದೇ ಈ ಪಾರ್ಟಿನ ಮತ್ತೆ ಕಂಟಿನ್ಯೂ ಮಾಡಿ ಚೆನ್ನಾಗಿತ್ತು. ಒಂಥರ ಮೆಮೊರಬಲ್ ಅಂತ ಹೇಳ್ಬೋದು. ಇನ್ನು ನಾಗಭೂಷಣ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ
ಎಲ್ರಿಗೂ ತಂದೆ ತರನೇ ಫೀಲ್ ಮಾಡ್ತಾ ಇದ್ರು. ನಾನು ಕೂಡ ತಂದೆ ತರ ಫೀಲ್ ಮಾಡ್ತಾ ಇದ್ದೆ. ಸೊ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರೂ ಒಳ್ಳೆ ವ್ಯಕ್ತಿತ್ವ ಅಂತಾನೆ ಹೇಳ್ತಾರೆ. ಎಲ್ಲರೂ ನಮ್ಮ ಸೀನಿಯರ್ಸ್ ಆಗಿರ್ಬೋದು, ನಾವಾಗಿರ್ಬೋದು, ಎಲ್ಲರೂ ಹಂಗೆ ಹೇಳ್ತಾರೆ. ಇನ್ನು ಫಸ್ಟ್ ಟೈಮ್ ಕ್ಲಾಸ್ ಬಂದಾಗ ನಾನು ಸೆಮಿನಾರ್ ಮಾಡೋದಿದ್ರೆ ಏನಾದ್ರು ಕಾಂಟ್ರವರ್ಸಿ ಮಾಡ್ಬೇಕು, ಏನಾದ್ರು ನಿಲ್ಸ್ಬೇಕು ಅಂತ ಬಹಳ ನನ್ನ ಮನಸ್ಸಿನಲ್ಲಿತ್ತು. ಸೊ ಇಡೀ ಸಾವರ್ಕರ್ ಬಗ್ಗೆ ಸೆಮಿನಾರ್ ಮಾಡೋದಿದ್ರೆ ಒಂದ್ಸಲ ನಾನು ಕಾಂಟ್ರವರ್ಸಿ ಮಾಡ್ಬೇಕು ಅಂತಾನೆ ಈ ನಮ್ಮ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತೆ ನಮ್ಮ ದೇಶದ ಪ್ರಥಮ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರೂನ ಟೀಕೆ ಮಾಡಿದ್ವಿ. ಅವಾಗ ದೊಡ್ಡ ಸರ್ ಹೇಳಿದ್ರು, ಅಷ್ಟೇ ಚೆನ್ನಾಗಿ ನನಗೆ ಮಾರ್ಗದರ್ಶನ ಮಾಡಿದ್ರು. ನೀನ್ ಮಾಡಿದ ತಪ್ಪು, ನೀನ್ ಆತರ ಮಾತಾಡಬಾರ್ದು, ಇದು ದೇಶನೇ ರಾಷ್ಟ್ರಪಿತ ಅಂತ ಹೇಳ್ಕೊಂಡೈತಿ ಮಹಾತ್ಮ ಗಾಂಧೀಜಿನ. ಅವರಿಗೆ ಯಾವ ರೀತಿ ಮಾತಾಡಕ್ ನೀನ್ ಬಿಸಿ ರಕ್ತ ಇವಾಗ ಅದಕ್ಕೆ ಆತರ ಮಾತಾಡ್ತೀಯ, ಬಟ್ ಆತರ ಮಾತಾಡಬಾರ್ದು ಅಂತ ಹೇಳಿ ಎಷ್ಟು ಚೆನ್ನಾಗಿ ನನಗೆ ಮಾರ್ಗದರ್ಶನ ಮಾಡಿದ್ರು. ಅದನ್ನ ಯಾವತ್ತೂ ಕೂಡ ಮರೆಯಲ್ಲ ಅಂತಾನೆ ಹೇಳ್ಬೋದು. ಇನ್ನು ಸೆಮಿನಾರ್ ಬಗ್ಗೆ ಒಂದು ಉತ್ತಮ ವೇದಿಕೆನ ಒಲಿಸ್ಕೊಟ್ರು ಅಂತ ಹೇಳ್ಬೋದು ಸರ್. ನೀವು ಯಾವ ಸೆಮಿನಾರ್ ಮಾಡ್ತೀವಿ, ಯಾವ ಇಂಟ್ರೆಸ್ಟ್ ಬರ್ತೋ ಅದ್ರ ಬಗ್ಗೆ ನೀವು ಸೆಮಿನಾರ್ ಮಾಡ್ರಿ ಅಂತಾನೆ ಹೇಳ್ತಾ ಇದ್ರು. ಸೊ ಅದು ತುಂಬಾ ಚೆನ್ನಾಗಿ ನಮಗೆ ಅವಕಾಶ ಸಿಕ್ತು ಅಂತ ಹೇಳ್ಬೋದು. ಇನ್ನು ನಾವು ಗೌರ್ಮೆಂಟ್ ಕಾಲೇಜಲ್ಲಿ ಫಸ್ಟ್ ಟೈಮ್ ಹೋದಾಗ ನ್ಯಾಷನಲ್ ಸೆಮಿನಾರ್ ನೋಡಿದಾಗ ಅಲ್ಲೆಲ್ಲ ಪೇಪರ್ ಪ್ರೆಸೆಂಟೇಷನ್ ಮಾಡ್ತಾರೆ. ಸೊ ನಾವು ತರ ಈ MA ಮುಗಿದ್ಮೇಲೆ ಪೇಪರ್ ಪ್ರೆಸೆಂಟೇಷನ್ ಮಾಡ್ಬೇಕಪ್ಪ ಅಂತ ಅನ್ಕೊಳ್ತೀವಿ. ಬಟ್ MA ಮುಗಿದ್ಮೇಲೆ ಅಲ್ಲ, MA ಓದ್ಬೇಕಾದ್ರೆ ನಾವು ಪೇಪರ್ ಪ್ರೆಸೆಂಟೇಷನ್ ಮಾಡ್ತೀವಿ ನ್ಯಾಷನಲ್ ಸೆಮಿನಾರ್ನ ಅಂದ್ರೆ ಅದು ದೊಡ್ಡ ಸರಿ ಇದ್ದಾರೆ ಸಾಧ್ಯ. ಯಾಕೆಂದ್ರೆ ಅವ್ರು ನೀವು ಕೂಡ ನ್ಯಾಷನಲ್ ಸೆಮಿನಾರ್ ಪೇಪರ್ ಪ್ರೆಸೆಂಟೇಷನ್ ಮಾಡೋದು ಅಂತ ಹೇಳಿ ನಮ್ಗೆ ಒಳ್ಳೆ ಮಾರ್ಗದರ್ಶನ ಮಾಡಿ ಪೇಪರ್ ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟು. ಸೊ ಇದರಿಂದ ಹೊಸದುರ್ಗ ಮತ್ತೆ ಚೆನ್ನಗಿರಿ ನ್ಯಾಷನಲ್ ಸೆಮಿನಾರ್ ನಲ್ಲಿ ನಾವು ಪೇಪರ್ ಪ್ರೆಸೆಂಟೇಷನ್ ಮಾಡಿದ್ವಿ. ಅದೊಂಥರ ನಾನು ಫಸ್ಟ್ ಟೈಮ್ ಮೆಮೊರಬಲ್ ಅಂತ ಹೇಳ್ಬೋದು. ಇನ್ನು ದೊಡ್ಡ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೂತ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾ ಇದ್ರು. ಸೊ ಕೇಳ್ತಾ ಇದ್ರೆ ದೊಡ್ಡ ಸರ್ ಇನ್ನೂ ಕಾಮಿಡಿ ಮಾಡ್ತಾರ ಅಂತ ಅನ್ಸೋದು ನನಗೆ. ಅವ್ರ ಬಗ್ಗೆ ಇಷ್ಟ ಹೇಳ್ಬೋದು. ಇನ್ನ ನಾವು ರಾಕೇಶ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಕೂಡ ಯಾವತ್ತೂ ಸಿಟ್ ಮಾಡ್ಕೊಂಡ್ರೆ ನಾವು ನೋಡಿಲ್ಲ. ಯಾವಾಗಲೂ ಕೂಡ ನಗರದಲ್ಲಿ ನಮಗೆ ಒಂದು ಮಾರ್ಗದರ್ಶನ ನೀಡ್ತಾ ಇದ್ರು ಅಂತ ಹೇಳ್ಬೋದು. ನಾವ್ ಎಲ್ಲೇ ಗಲಾಟೆ ಮಾಡ್ಕೊಂಡ್ರು, ಏನೇ ಕಿತ್ತಾಡ್ಕೊಂಡ್ರು, ಏನೇ ಇದು ಘರ್ಷಣೆ ಮಾಡ್ಕೊಂಡ್ರು ಕೂಡ ಇನ್ನೊಂದು ವರ್ಷ ಇರ್ತೀರಿ, ಚೆನ್ನಾಗಿರ್ತೀವಿ ಹಂಗೆ ಹಿಂಗೆ ಅಂತ ಹೇಳಿ ಮಾರ್ಗದರ್ಶನ ಮಾಡಿದ್ರೆ ನಮ್ಮ ಹತ್ರ ಯಾವತ್ತೂ ನಾವು ಮನೆಯಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು. ಯಾವುದೇ ಪ್ರೋಗ್ರಾಮ್ ಮಾಡಬೇಕು ಅಂದ್ರೂ ಈ ತರ ಮಾಡ್ರಿ, ಆ ತರ ಮಾಡ್ರಿ ಅಂತ ಹೇಳಿ ನಮಗೆ ಮಾರ್ಗದರ್ಶನ ಮಾಡಿದ್ರು. ನೆಟ್ ಸ್ಲೆಟ್ ಬಗ್ಗೆ ಬೇರೆ ಹೊರಗಡೆಯಿಂದ ಕರೆಸಿ ನಮಗೆ ಮುಂದಿನ ಜೀವನಕ್ಕೆ ಉಪಯೋಗ ಆಗಲಿ ಅಂತ ಹೇಳಿ ಅದನ್ನೆಲ್ಲ ಮಾಡಿಸಿದ್ರು. ಇನ್ನು ಕೊನೆ ಫೋರ್ತ್ ಸೆಮ್ನಲ್ಲಿ ಟೂರ್ ಬಗ್ಗೆ ಭಾರಿ ಚೆನ್ನಾಗಿ ಹೇಳಿದ್ರು. ಡೆಲ್ಲಿಗೆ ಹೋಗೋಣ, ಡೆಲ್ಲಿ ಟ್ರಿಪ್ ಮಾಡೋಣ, 2 ದಿನ ಜರ್ನಿ ಬರೀ ಟ್ರೈನಲ್ಲೇ ಆಗುತ್ತೆ, ಹಂಗೆ ಅಲ್ಲೆಲ್ಲ ಮತ್ತೆ ಚೀಪ್ ರೇಟಿಗೆ ಸಿಗುತ್ತೆ, ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಹೇಳಿ ನಮ್ಗೆಲ್ಲ ಕನಸಿನಲ್ಲೇ ಹೋಗ್ಕೊಂಡ್ಬಿಟ್ರು. ಅದೇ ಮಾಡಿ ಡೆಲ್ಲಿ ಇನ್ನೇನು ಹೋಗ್ಬೇಕು, ಟಿಕೆಟ್ ತಗೋಬೇಕು ಅಂದ್ರೆ ಟಿಕೆಟ್ನೇ ಸಿಗಲಿಲ್ಲ. ಸೊ ನಮಗೆ ಅದೃಷ್ಟ ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ನಮಗೆ ಡೆಲ್ಲಿ ಟೂರ್ ಹೋಗ್ಬರಲಿಲ್ಲ. ಅದು ಕನಸಿನಲ್ಲಂತೂ ಹೋಗ್ಬಂದ್ವಿ. ಸೊ ಇನ್ನು ನಮ್ಮ ಮಾಂತೇಶ್ವರ ಬಗ್ಗೆ ಹೇಳ್ಬೇಕು ಅಂದ್ರೆ ಸೆಕೆಂಡ್ ಸೆಮ್ ನಮಗೆ ಮಾಂತೇಶ್ವರ ನನಗೆ ಪರಿಚಯ ಆದ್ರು. ಅಷ್ಟೇ ಚೆನ್ನಾಗಿ ಕ್ಲಾಸ್ ಮಾಡ್ತಾ ಇದ್ರು, ಸಿಲೆಬಸ್ ಕಂಪ್ಲೀಟ್ ಮಾಡ್ತಾ ಇದ್ರು. ಮತ್ತೆ ಅವ್ರ ಕ್ಲಾಸ್ ಏನಿಲ್ಲ ಅಂದ್ರೆ ವಾದ ಪ್ರತಿವಾದ ಮತ್ತೆ ನಿಖಂಡವಾದ ಮತ್ತು ಇದ್ದೇ ಇರ್ತಿತ್ತು. ಸೊ ಅಷ್ಟೇ ಚೆನ್ನಾಗಿ ವಾದ ಅಂತೂ ಮಾಡ್ತಾ ಇದ್ವಿ. ಇನ್ನು ಕಾಲಜ್ಞಾನ ಬಗ್ಗೆ ಅವ್ರು ಭಾಳ ಚೆನ್ನಾಗಿ ಹೇಳೋದು. ಅದ್ರ ಬಗ್ಗೆ ನಾವು ಕ್ಯೂರಿಯಾಸಿಟಿ ಭಾಳ ಚೆನ್ನಾಗಿರೋದು, ಹೆಂಗಿತ್ತು ಕಾಲಜ್ಞಾನ ಹಂಗೆ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಬಟ್ ಮಾತೇಶ್ವರ ಸ್ವಲ್ಪ ನಮ್ಗೆ ಹೇಳಿದ್ರು. ಅಷ್ಟೇ ಒಂದು ವಿಸ್ಮಯಕ ಹೇಗಿರ್ತಿತ್ತು ಆ ಕ್ಲಾಸ್. ಇನ್ನು ಹಂಪಿ ಟೂರ್ ಬಗ್ಗೆ ಮಾತೇಶ್ವರ ಹಂಪಿಗೆ ಹೋಗೋಣ, ಅಲ್ಲಿ ಹೋಗಿ ಎಂಜಾಯ್ ಮಾಡೋಣ ಹಂಗೆ ಹಿಂಗೆ ಅಂತೇಳಿ ಹೇಳಿದ್ರು. ಬಟ್ ಹಂಪಿಗೆ ಹೋಗಕ್ ಆಗಲಿಲ್ಲ. ಇನ್ನು ನಮ್ಮ ಕಥಾಪುರಾಣ ಬಗ್ಗೆ ಹೇಳ್ಬೇಕಂದ್ರೆ ಕಥಾಪುರಾಣಗಳ ನಮ್ಗೆಲ್ಲ ನನಗೆ ಹೆಲ್ಪ್ ಮಾಡೋರು, ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಇದು ಮಾಡೋರು. ಟೂರ್ ಹೋಗೋಣ ಹಿಂಗೆ ಅಂತ ನಾವು ಪ್ರವಾಸ ಮಾಡಿದ್ವಿ, ಬಟ್ ಟೂರ್ ಮಿಸ್ ಮಾಡ್ಕೊಂಡ್ವಿ, ಜೊತೆಗೆ ಹೋಗಲಿಲ್ಲ. ಇನ್ನು MA ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ನನಗೆ MA ಮಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಮೊದಲೇ CET ಪ್ರಿಪರೇಷನ್ ಆಗಬೇಕು, CET ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ CET ಹೋಗಿದ್ದೆ ನಮ್ಮ ಜೀವನಕ್ಕೆ ಏನಾದ್ರು ಯೂಸ್ ಆಗ್ತಿತ್ತು ಅಂತ ಅನ್ಸುತ್ತೆ. ಅದ್ರ ಪರವಾಗಿಲ್ಲ, MA ಬಂದ್ರೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕರು, ಚೆನ್ನಾಗಿತ್ತು. ಅದನ್ನೆಲ್ಲ ಯಾವಾಗ ಕಮೆಂಟ್ ಮಾಡಕ್ಕಾಗಲ್ಲ. ಇನ್ನು MA ಫಸ್ಟಿಗೆ ಹೋದ ತಕ್ಷಣ ಶಾಖಾ ಪೂಜೆ ಮಾಡ್ತಾರೆ, ಅದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಏನೇನೋ ಮಾಡಲಿಲ್ಲ. ಬಟ್ ನನಗೋಸ್ಕರ ವೆಲ್ಕಮ್ ಪಾರ್ಟಿ ಮಾಡ್ತಾರೆ, ಅದು ಡಿಪಾರ್ಟ್ಮೆಂಟ್ ವೆಲ್ಕಮ್ ಪಾರ್ಟಿ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಫ್ರೆಂಡ್ಸ್ ಇದ್ರು, ಡಿಫ್ರೆಂಟ್ ವೆಲ್ಕಮ್ ಪಾರ್ಟಿಗಳನ್ನ ನೋಡಿದ್ವಿ. ಒಂಥರ ಸೂಪರ್ ಆಗಿತ್ತು ವೆಲ್ಕಮ್ ಪಾರ್ಟಿ. ನನಗೋಸ್ಕರ ಇಷ್ಟೊಂದು ಪ್ರೋಗ್ರಾಮ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತೇನೆ ಇರಲಿಲ್ಲ. ನಮ್ಮ ಟೀಚರ್ಸ್ ಡೇ ಅವೆಲ್ಲ ನನ್ನ ಸೀನಿಯರ್ಸ್ ನಮಗೆ ನೆನೆಸ್ಕೊಡ್ತಾರೆ ಅಂತ ಹೇಳಿ. ಇನ್ನು ವೈಟ್ ಡೇ ಬಗ್ಗೆ ಹೇಳ್ಬೇಕಂದ್ರೆ ವೈಟ್ ಡೇ ಒಂಥರ ಡಿಫ್ರೆಂಟ್ ಆಗಿ ಪರಿಚಯ ಆಯ್ತು. ಫಸ್ಟ್ ಟೈಮ್ ನಾನು ಶಶಿ ಅಂತ ರಚಿದು ಹೋಗ್ಬೇಕಾದ್ರೆ
3 ಜನ ಹುಡುಗಿ ಬಂದ್ರು ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ವೈಟ್ ಶೂಟ್ ಹಾಕೊಂಡು. ಸೊ ನನಗೇನದು ಡಿಫ್ರೆಂಟ್ ಆಗಿ ಕಾಣಿಸ್ಲಿಲ್ಲ, ನಮ್ಮ ಶಶಿಕರ್ ಡಿಫ್ರೆಂಟ್ ಆಗಿ ಕಾಣಿಸ್ತು. ಏನು ಹುಡುಗಿ 3 ಜನ ಚೂಡಿದಾಗೆ ತಗೊಂಡಿರಲ್ಲ, ಏನ್ ಸ್ಪೆಷಲ್ ಇವತ್ತು? ಅವಳು ಇವತ್ತು ನಮ್ದು ವೈಟ್ ಡೇ, 3 ಜನ ಚೂಡಿದಾರ್ ನೋಡಿದ ತಕ್ಷಣ ವೈಟ್ ಡೇ ಹಾಕೋಡೋದೆ. ಬಟ್ ಕೆಳಗೆ ನೋಡಿದ ತಕ್ಷಣ ಎಲ್ಲರೂ ವೈಟ್ ಅಂಡ್ ವೈಟ್ ಹಾಕೊಂಡಿದ್ರು. ಈ ತರ ಡೇ ಮಾಡ್ತಾರ ಅಂತ ನಮಗೆ ಗೊತ್ತೇ ಇರಲಿಲ್ಲ, ಒಂಥರ ಚೆನ್ನಾಗಿತ್ತು. ಆಮೇಲೆ ಅದಾದ ಒಂದು ಆದ್ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಕೂಡ ವೈಟ್ ಡೇ ಆಚರಣೆ ಮಾಡಿದ್ರು. ಒಂಥರ ಶಾಂತಿಯ ಸಂಕೇತವಾಗಿ ಈ ಆಚರಣೆ ಮಾಡ್ತಾರೆ ಅಂತ ನಮ್ಗೆ ಯಾವಾಗಲೇ ಗೊತ್ತಾಗಿತ್ತು. ಆದ್ರೂ ಒಂಥರ ಚೆನ್ನಾಗಿತ್ತು, ವೈಟ್ ಡ್ರೆಸ್ ಹಾಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ. ಇನ್ನು ನಮ್ಮ ಜೂನಿಯರ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗಿ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದಾರೆ. ಸ್ವಲ್ಪ ಬೇಜಾರು ಕೋರ್ಸ್ ಬಂದ ತಕ್ಷಣ ಹಣ ಸೆಂಡ್ ಪಾರ್ಟಿ ಅಂತ ಅಂದ್ಬಿಟ್ಟಿದ್ರು, ಅದೊಂದು ಸ್ವಲ್ಪ ಬೇಜಾರು ಅಂತ ಅನಿಸ್ತದೆ. ಇನ್ನು ನಾನು ಅನ್ಕೊಂಡಿದ್ದೆ ಜೀವನದಲ್ಲಿ ಆಸ್ತಿ ಗೀಸ್ತಿ ಇದ್ರೆ ಏನ್ ಬೇಕಾದ್ರೂ ಪಡಿಬೋದು ಅಂತ. ಆದ್ರೆ ಅದು ಏನ್ ಬೇಕಾದ್ರೂ ಪಡೆಯಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ದೇ ಆದ ಒಂದು ಐಡೆಂಟಿಟಿ ಅನ್ನೋದಿತ್ತು ಅಂದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ನಾವು ಪಡೆಯಕೊಳ್ಬೋದು. ಸಾಮಾಜಿಕ ಗೊಂದಲದಿಂದ ಕೂಡ ನಮ್ದೇ ಆದ ಐಡೆಂಟಿಟಿ ಅನ್ನೋದಿತ್ತು ಅಂದ್ರೆ ನಾವ್ ಏನ್ ಪಡಿತೀವಿ ಅಂತಂದ್ರೆ ಅದನ್ನ ಎದುರಿಸಿ ಪಡಿಬೋದು ಅನ್ನೋದು ನನ್ಗೆ ಇವಾಗ ಗೊತ್ತಾಯ್ತು. ಅದು ಇನಿಮೆ ಅಂತ ಒಂದು ಐಡೆಂಟಿಟಿ ಅನ್ನೋದನ್ನ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಬೇಕು ಅನ್ನೋದು ಅನಿವಾರ್ಯ. ಎಲ್ರಿಗೆ ಯಾರಿಗಂದ್ರೆ ಅದು ಹುಡುಗಿ ಜಾಸ್ತಿ ಅನಿವಾರ್ಯ ಅಂದ್ರೆ ಹುಡುಗಿಯರಿಗೂ ಇದೆ, ಬಟ್ ಹುಡುಗಿಯರಿರುತ್ತೆ, ಅದು ಅನಿವಾರ್ಯ ಅಲ್ಲ. ಸೊ ಎಲ್ಲ ಹುಡುಗರು ಕೂಡ ಅಂತ ಒಂದು ಐಡೆಂಟಿಟಿನ ಸಂಪಾದನೆ ಮಾಡಿ ಜೀವನದಲ್ಲಿ ಒಂದು ಸಾಧನೆಯನ್ನ ಮಾಡಲಿ ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಅದೇ ರೀತಿ ಹುಡುಗಿಯರಿಗೂ ಸಹ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವರಿಗೂ ಕೂಡ ಅಂತ ಒಂದು ಐಡೆಂಟಿಟಿ ಸಂಪಾದನೆ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.